ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಅನೇಕ ರೀತಿಯಾಗಿರುವಂಥ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು ನಿಮ್ಮನ್ನು ಬೆನ್ನತ್ತಿ ಬಿದ್ದುಬಿಟ್ಟಿದೆ. ಅದರಿಂದ ನೀವು ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಅಂತಂದರೆ ಖಂಡಿತ ಚಿಂತೆ ಮಾಡಬೇಡಿ. ನಿಮ್ಮ ಒಂದು ಫೈನಾನ್ಷಿಯಲ್ ಕಂಡೀಷನ್ ಆಗಿರ್ಬೋದು, ಅಥವಾ ಮ್ಯಾರೇಜ್ ಡಿಲೇ ಆಗ್ತಿರ್ಬೋದು, ಮನೆಯಲ್ಲಿ ಆರೋಗ್ಯದ ಸಮಸ್ಯೆಗಳಿರ್ಬೋದು, ಅಕ್ಷಯ ವೃಕ್ಷ ನಿಮ್ಮ ಮನೆಯಲ್ಲಿ ಇತ್ತು ಅಂತಂದರೆ ಖಂಡಿತ ಈ ಎಲ್ಲ ರೀತಿಯಾಗಿರುವಂಥ ತೊಂದರೆಗಳಿಂದ, ಕಷ್ಟಗಳಿಂದ ನೀವು ಆದಷ್ಟು ಬೇಗ ಹೊರಗಡೆ ಬರ್ತೀರಾ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇವತ್ತು ಪ್ರಶ್ನೆ ಅಂತ ನಾನೇನು ಪ್ರಿಪೇರ್ ಆಗಲಿಲ್ಲ, ಬಟ್ ಇವತ್ತು ಮಂಗಳವಾರ ಆಗಿರೋದ್ರಿಂದ ಒಂದು ಪ್ರಶ್ನೆ. ಈ ಮಂಗಳವಾರ ಅಂದ ತಕ್ಷಣ ಎಲ್ಲರೂ ಸ್ವಲ್ಪ ಹಿಂದೆ ಸರಿತಾರೆ. ಯಾವುದಾದ್ರೂ ಹೊಸ ಕೆಲಸಕ್ಕೆ ಹೋಗಿ ಮಂಗಳವಾರ ಹೋಗ್ತಾ ಇದೆಯಾ, ಅಥವಾ ಯಾರಾದರೂ ಏನಾದರೂ ಶಾಪ್ ಓಪನ್ ಮಾಡುವಂಥದ್ದು ಅಥವಾ ಏನಾದರೂ ಇನಾಗ್ರೇಟ್ ಮಾಡುವಂಥದ್ದು ಮಂಗಳವಾರ ಅಂತಂದರೆ ಮಾಡೋದೇ ಇಲ್ಲ. ಸೊ ಮಂಗಳವಾರ ಅಂತಂದರೆ ಅಷ್ಟೊಂದು ಅಶುಭನ ಏನು ಹೇಳ್ತೀರಾ ಗುರುಗಳೇ? ಮಂಗಳವಾರ ಪ್ರಾರಂಭ ಮಾಡಿದ್ರೆ ನಾವು ಸಕ್ಸಸ್ ಕಾಣೋದೇ ಇಲ್ವಾ, ಅಥವಾ ಎಲ್ರಿಗೂ ಮಂಗಳವಾರ ಅನ್ನೋಂಥದ್ದು ಆಗಿ ಬರಲ್ವಾ? ಇದನ್ನು ನಾವು ಹೇಗೆ ತಿಳ್ಕೊಳ್ಳುವಂಥದ್ದು? ಮಂಗಳವಾರದ ಗುಟ್ಟು ತಿಳಿಸ್ಕೊಡಿ ಗುರುಗಳು. ಇದು ಯಾರಾದರೂ ಹೇಳಿದ್ರೆ ನೀವೇ ಕೇಳ್ತೀರಿ. ಈಗ ಸಡನ್ನಾಗಿ ನನಗೆ ಹೊಳಿತು ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಅಷ್ಟೇ ಅನ್ಕೋತೀನಿ. ಈ ಮಂಗಳವಾರ ಏನೂ ಮಾಡೋಕ್ಕೆ ಹೋಗಲ್ಲ ಪಾಪ. ಅದು ಯಾಕೋ ಇವೆಲ್ಲ ಜಾಡ್ಯಾಪಹದ ಲಿಸ್ಟಿಗೆ ಬರೋಂಥದ್ದು. ಮಂಗಳವಾರ ನೀವು ಊಟ ಕೂಡ ಮಾಡಬಾರ್ದು ಕೂಡ, ನನ್ನ ಪ್ರಕಾರ ಊಟ ಮಾಡಬಾರ್ದು. ನೀವು ಅಷ್ಟೇ ಯಾಕೆ ಸ್ನಾನನೂ ಮಾಡಬಾರ್ದು. ಸ್ವಲ್ಪ ಎಚ್ಚೆತ್ಕೊಳ್ಳಿ. ಸ್ನಾನ ಮಾಡಬಾರ್ದು, ಊಟ ಮಾಡಬಾರ್ದು, ದೇವಸ್ಥಾನಕ್ಕೆ ಮೊದಲೇ ಹೋಗಬಾರ್ದು. ಮಂಗಳವಾರ ಅಲ್ಲ, ಅದು ಅಮಂಗಳವಾರ. ಅಮಂಗಳವಾರ ನೀವು ಕೇಳಿದಾಗೆ ನನಗದು ಜ್ಞಾಪಕ ಬಂದು ಮಾತಾಡ್ತಿದ್ದೀನಿ. ಅಮಂಗಳವಾರ ಅಂತ ಮೊದಲು ಇದಕ್ಕೆ ಹೆಸರು. ಬಹುಶಃ ಯಾವತ್ತಾದರೂ ಹೇಳಿದ್ದೀನಿ ಏನೋ ಗೊತ್ತಿಲ್ಲ. 60 ಸಂವತ್ಸರಗಳಿದೆ, 27 ನಕ್ಷತ್ರಗಳು, 15 ತಿಥಿಗಳು, 7 ವಾರಗಳು, 60 ಸಂವತ್ಸರಗಳಿಗೆಲ್ಲ ಇದೆ. ಆ 60 ಸಂವತ್ಸರಗಳಲ್ಲಿ ಪ್ರಭವ, ವಿಭವ, ಶುಕ್ಲ ಪ್ರಜೋತ್ಪತ್ತಿ ನಾಮ ಸಂವತ್ಸರ, ಈಗ ಶೋಭಕೃತ ನಾಮ ಸಂವತ್ಸರ, ಮುಂದೆ ಕ್ರೋಧನಾಮ ಸಂವತ್ಸರ ಬಂದ ಹಾಗೆ ಕ್ಷಯನಾಮ ಸಂವತ್ಸರ ಒಂದಿದೆ. ಅದರಲ್ಲಿ ಆ ಕ್ಷಯನಾಮ ಸಂವತ್ಸರ, ಈ ಅಮಂಗಳವಾರ ಎರಡು ಕೂಡ ಒಂದು ದಿನ ಫಂಕ್ಷನ್ಗೆ ಹೋಗ್ತವೆ. ಯಾವುದೋ ಒಂದು ಪಾರ್ಟಿ ಮಾಡ್ಕೊಳಕ್ಕೆ ಹೋಗ್ತವೆ ಎರಡು ಕೂಡ. ತುಂಬ ಜನ ಇದ್ದಾರೆ. ಇವರು ಪಕ್ಕದಲ್ಲಿ ಯಾರೂ ಕೂತ್ಕೊಳ್ತಾ ಇಲ್ಲ, ಇವರಿಬ್ಬರು ಸಪ್ರೇಟ್ ಇದ್ದಾರೆ. ಈ ಅಮಂಗಳವಾರ, ಈ ಕ್ಷಯನಾಮ ಸಂವತ್ಸರ ಎರಡು ಮಾತಾಡ್ಕೊಳ್ತಾ ಇದ್ದಾವೆ. ನೋಡು, ನನ್ನನ್ನೆಲ್ಲರೂ ಕೂಡ ತಿರಸ್ಕಾರ ಮಾಡ್ತಾರೆ, ನಾನು ಅಂದರೆ ಸಾಕು, ಅವತ್ತೇನು ಒಳ್ಳೆ ಕೆಲಸಗಳು ಮಾಡಲ್ಲ, ಅವತ್ತೆಲ್ಲರೂ ಕೂಡ ಬೇಸರ ಮಾಡ್ಕೊಂಡಿರ್ತಾರೆ, ಅಮಂಗಳವಾರ ಅಂತ ನನ್ನನ್ನು ಪಕ್ಕಕ್ಕಿಟ್ಟಿದ್ದಾರೆ ಅಂತ ಇದು ಹೇಳಿದಾಗ, ಈ 60 ಸಂವತ್ಸರಗಳಲ್ಲಿ ಒಂದಾಗಿರತಕ್ಕಂಥ ಕ್ಷಯನಾಮ ಸಂವತ್ಸರ ಅದೇ ಹೇಳ್ತಾ ಇದೆ. ಹೌದು, ನಿಜ ಕೂಡ. ನನ್ನನ್ನು ಕೂಡ ಹಾಗೆ ಕ್ಷಯನಾಮ ಅಂತ, ಕ್ಷಯ ಅಂತಂದರೆ ಕ್ಷೀಣಿಸೋದು, ಕಡಿಮೆ ಆಗೋದು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದ್ರೆ ಕುಷ್ಠ ಅಂತ, ಕ್ಷಯ ಅಂದರೆ ಹೀಗೆಲ್ಲ ನನ್ನ ಕರೀತಾರೆ. ನನ್ನನ್ನು ಜನ ಪಕ್ಕಕ್ಕೆ ಇಟ್ಟುಬಿಟ್ಟಿದ್ದಾರೆ. ಯಾಕೋ ನನ್ನನ್ನು ಕಂಡ್ರೂ ಆಗೋದಿಲ್ಲ. ಏನು ಮಾಡೋದು, ನಮ್ಮಿಬ್ಬರಿಗೂ ಇಂಥ ದುಸ್ಥಿತಿ ಬಂದುಬಿಟ್ಟಿದೆ. ಕ್ಷಯನಾಮ ಸಂವತ್ಸರಕ್ಕೂ ಜನ ಬೈಕೊಳ್ತಾರೆ, ಅಮಂಗಳವಾರಕ್ಕೂ ಜನ ಬೈಕೊಳ್ತಿದ್ದಾರೆ. ಎಂತ ಮಾಡೋದು ಅಂತ ಬೇಸರಕ್ಕೊಳಗಾಗಿ ಹಾಗೆ ಮಾತಾಡ್ತಾ ಈ ಅಮಂಗಳವಾರಕ್ಕೆ ಸ್ವಲ್ಪ ಜ್ಞಾಪಕ ಬಂದು, ಬುದ್ಧಿ ಬಂದು, ಆವಾಗ ಒಂದು ಐಡಿಯಾ ಅದಕ್ಕೆ ಬರುತ್ತೆ. ನೋಡು, ನನಗೊಂದು ಜಾಸ್ತಿ ಇದೆ, ನಿನಗೊಂದು ಕಡಿಮೆ ಇದೆ, ಏನದು ಅಂತ ಕ್ಷಯ ಕೇಳುತ್ತೆ. ಈ ಅಮಂಗಳವಾರದ ಪಕ್ಕದಲ್ಲಿ ಆ ಸೇರಿಕೊಂಡಿದೆ. ಆ ನಾನು ನಿನಗೆ ಕೊಡ್ತೀನಿ, ನೀನು ಹಾಕೋ. ಕ್ಷಯ ಪಕ್ಕದಲ್ಲಿ ಹಾಕಿದಾಗ ಮೊದಲು ಆ ಬಂತು, ಅಕ್ಷಯ. ಅವಾಗ ಏನಾಯಿತು? ಕ್ಷಯದ ಮುಂದೆ ಆ ಬಂದರೆ ಅಕ್ಷಯನಾಮ ಸಂವತ್ಸರ. ಇಲ್ಲಿ ಅಮಂಗಳವಾರದಲ್ಲಿ ಆ ತೆಗೆದ್ರೆ ಆಗೋದು ಮಂಗಳವಾರ. ಮಂಗಳ ಅಂದರೆ ಶುಭ, ಮಂಗಳ ಅಂದರೆ ಶಿವ. ಈಗ ಹೇಳಿ, ಮಂಗಳವಾರದ್ದು ಶುಭ ಅಂತ ಹೇಳ್ತಾ ಇದ್ದೇನೆ, ಶಿವ ಅಂತ ಹೇಳ್ತಾ ಇದ್ದೇನೆ. ನೀವು ಮತ್ತು ಹಿಂದಕ್ಕೆ ಹೋಗೋದಾದರೆ ಮೊದಲು ಇತ್ತು ಅಮಂಗಳವಾರ. ಇಲ್ಲಿ ಆ ತೆಗೆದು ಕಡೆ ಹಾಕಿದಾಗ ಕ್ಷಯನಾಮ ಸಂವತ್ಸರ ಇದು ಅಕ್ಷಯನಾಮ ಆಯಿತು. ಆ ಅಕ್ಷಯ ಅಂತಂದರೆ ನಿಮಗೆ ಗೊತ್ತಿದೆ, ಅಕ್ಷಯ ತೃತೀಯ, ನೀವು ಅಲ್ಲಿಗೆ ಹೋಗ್ತೀರೇನೆ ನೀವು. ಆ ಅಕ್ಷಯ ಅಂತಂದರೆ ವೃದ್ಧಿ, ಅಭಿವೃದ್ಧಿ, ಬೆಳವಣಿಗೆಗಳು ಹಾಗೆಲ್ಲ ಆಗುತ್ತೆ. ಇನ್ನು ಮಂಗಳವಾರ ಇದು ಒಂದು ಕಾಲದಲ್ಲಿ ಇದ್ದದ್ದು, ಅದಕ್ಕೆ ಆ ಕಡೆ ಬದಲಿಸಿದಾಗ ಬಂದ ಪುಷ್ಟಿ ಅದು. ನಿಮ್ಮ ದೃಷ್ಟಿ ಬಿದ್ದರೂ ಸಾಕು, ಮಂಗಳವಾರ ದಿವಸ ಅಂಥ ಕೆಲಸಗಳಾಗ್ತವೆ, ಬೇಕಾದಷ್ಟು ಕೆಲಸಗಳಾಗ್ತವೆ, ಅದ್ಭುತವಾಗಿ ಆಗ್ತವೆ. ಅದಕ್ಕೆ ಮಂಗಳವಾರ ಭೂಮಿ ಕೆಲಸಗಳು ಏನಿದ್ರೂ ಮಾಡಿಕೊಡಿ. ಆಮೇಲೆ ಮಂಗಳವಾರ ನೀವು ಯಾರಿಗಾದ್ರೂ ಸಾಲ ಕೊಡಬೇಕಾ, ಅಟ್ಲೀಸ್ಟ್ ಅವ್ರ ಅಕೌಂಟಿಗೆ ಒಂದು 100 ರೂಪಾಯಿ ಆದರೂ ಸೆಂಡ್ ಮಾಡಿ ಕಳಿಸ್ಕೊಡಿ. ನೀವು ಮತ್ತೂ ಆ ಸಾಲವನ್ನು ನೆಕ್ಸ್ಟ್ ಮಂಗಳವಾರದ ಒಳಗಡೆ ಒಂದಷ್ಟು ತೀರಿಸ್ಬಿಡ್ತೀರಿ ಕೂಡ. ಹೀಗೆ ಮಂಗಳವಾರ ಮಾಡಬೇಕಾಗಿರೋ ಕೆಲಸಗಳು ಬೇಕಾದಷ್ಟಿದೆ.
ಮಾಡಬಾರದು ಬಹಳ ಇದೆ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಜಾತಕದಲ್ಲಿ ಕುಜದೋಷ ಇದೆ ಅಂದ್ಕೊಳ್ಳೋಣ. ಆ ಕುಜದೋಷ ಅಥವಾ ಎಲ್ಲೋ ಒಂದು ಕಡೆ ಬಾಧಕ ಸ್ಥಾನದಲ್ಲಿದೆ, ಅದು ಷಷ್ಠಾಷ್ಟಮದಲ್ಲಿದೆ, ಷಷ್ಠಾಷ್ಟಕ ವರ್ಗದಲ್ಲಿದೆ. ಈ ತರಹದ್ದೇನಾದ್ರೂ ಕೂಡ ಇದ್ದಾಗ ಕುಜ, ನೀವು ತಾಮ್ರದ ಚಂಬಿನಲ್ಲಿ ಕುಜದಿಂದ, ಅಂದ್ರೆ ನಿಮ್ಮ ಜಾತಕದ ಕುಜ ವೀಕ್ ಇದ್ದಾನಪ್ಪ, ಕುಜ ವೀಕ್ ಇದ್ದಾಗ ತಾಮ್ರದ ಚಂಬಿನಲ್ಲಿ ನೀರನ್ನು ತೆಗೆದು ಸೂರ್ಯನಿಗೆ ಅರ್ಘ್ಯ ಕೊಡಿ. ನೆಕ್ಸ್ಟ್ ಮಂಗಳವಾರ ನೀವು 2 ಅಥವಾ 3 ತೆಂಗಿನಕಾಯಿಗಳು, 1 kg ತೊಗರಿ, ಬೆಲ್ಲವನ್ನು ಮಂಗಳವಾರ ದಾನ ಮಾಡಿ. ಈ ರೀತಿ ಮಂಗಳವಾರಗಳೇ ಕುಜನನ್ನು ಸಂಪ್ರೀತಿ ಪಡಿಸ್ತಕ್ಕಂಥದ್ದು 9 ಮಂಗಳವಾರಗಳಿದೆ. ಯಾರ ಜಾತಕದಲ್ಲಿ ಆ ದೋಷ ಇದೆಯೋ ಅವನು ಖಚಿತ ಬರೆದಿಟ್ಕೊಳ್ಳಿ, ಗುರುಗಳೇ ನನ್ನ ಜಾಯಮಾನದಲ್ಲಿ ಸೈಟ್ ತೊಗೊಳಕ್ಕಾಗಲಿಲ್ಲ, ಯಾವುದೋ ಸೈಟ್ ತೊಗೊಂಡಿದ್ದೀನಿ, ಮನೆ ಕಟ್ಟಲಿಕ್ಕಾಗಲಿಲ್ಲ, ಮನೆ ಮಾರೋ ಸ್ಥಿತಿಯಲ್ಲಿ ಇದ್ದವನು ಕೂಡ ಮಾರಾಟ ಮಾಡೋಕ್ಕೆ ಹೋಗಲ್ಲ, 9 ಮಂಗಳವಾರವನ್ನು ಬಳಸ್ಕೊಂಡಿದೆ. ಆದರೆ ಮತ್ತೆ ಆ ಮಂಗಳ ಆಗಬೇಕಾಗಿತ್ತಲ್ಲ ಇವನಿಗೆ, ಮಂಗಳ ಆಯ್ತಲ್ಲ ಇವನಿಗೆ. ಆಮೇಲೆ ನೀವೇನಾದ್ರು ಸೈಟ್ ಏನಾದ್ರು ನಿಮ್ಮ ಹೆಸರು ಮಾಡ್ಕೊಳ್ತೀನಿ ಅಂತಂದರೆ ಮಂಗಳವಾರ ಮಾಡ್ಕೊಳ್ಳಿ. ಈ ಜನದ ವಾಡಿಕೆ ಮಾತುಗಳಿವು. ಮಂಗಳವಾರ ಮಾಡಿದರೆ ಮತ್ತು ಮಾಡಬೇಕಂತೆ, ಅದಕ್ಕೆ ಮಂಗಳವಾರ ಮದುವೆ ಮಾಡಿಬಿಟ್ರೆ ಮತ್ತು ಮಾಡಬೇಕಾಗುತ್ತೆ. ನಮ್ಮ ಮಗನಿಗೆ ಇನ್ನೊಂದು ಅನ್ನೋ ಭಯ, ನಿನ್ನ ಜನ್ಮ ಜಾಡಿಸ್ತು, ಮದುವೆ ಬಿಡು, ಒಂದು ಸೈಟ್ ತಗೋ, ಮತ್ತು ತಗೋಬೋದಲ್ಲ, ಆ ಯಾಸನ ಹಿಂಗಾದ್ರೂ ನೀನು ಟರ್ನ್ ಮಾಡ್ಕೋ, ಕರೆಕ್ಟ್, ಹೀಗಾದ್ರೂ ಮಾಡ್ಕೋ. ಹಾಗೆ ಆಮೇಲೆ ಮಂಗಳವಾರದಲ್ಲಿ ಅಲ್ಲಿ ನೀವು ಆ ಆಫೀಸ್ಗಳಿಗೆ ಹೋದರೆ ಯಾರು ಜನ ಕೂಡ ಕಡಿಮೆ ಇರ್ತಾರೆ, ನಿನ್ನ ಬೇಗ ಶೀಘ್ರವಾಗಿ ಕೆಲಸ ಆಗುತ್ತೆ, ಮಾಡ್ಕೊಂಡು ಆಚೆ ಬರ್ತೀಯ. ಭೂಮಿಗೆ ಸಂಬಂಧಪಟ್ಟದ್ದು ಮೂಲಭೂತ ಸೌಕರ್ಯಗಳು ಏನು ಬೇಕು ಅದನ್ನು ಮಾಡ್ಕೊಳ್ತಕ್ಕಂಥದ್ದು. ಮಂಗಳವಾರ 100ಕ್ಕೆ 90 ಕೆಲಸಗಳು ಅದ್ಭುತವಾಗಿ ನಿಮ್ಮ ಕಡೆ ನಿಮ್ಮ ವಶ ಮಾಡ್ಕೊಳ್ಳಿಕ್ಕಿದೆ. ಆಮೇಲೆ ಮನೆಯಲ್ಲಿ ಮಕ್ಕಳು ತುಂಬ ಕೋಪಿಸ್ಟ್ರು, ಗಂಡ ಸರಿ ಇಲ್ಲ, ಬೈತಾನೆ, ಇವೆಲ್ಲ ಇದೆ. ಮಂಗಳವಾರ ದಿವಸ ಕೋತಿಗಳಿಗೆ ಏನಾದರೂ ಇವ್ರ ಮನೆಯಲ್ಲಿ ಮಾಡಿರೋ ಹೋಳಿಗೆ ಅಥವಾ ಚಪಾತಿ ಕೊಟ್ಟರು ಅಂತಂದ್ರೆ, ಒಂದೇ ಮಂಗಳವಾರ ಕೊಟ್ಟರೆ ಆ ಮಂಗಗಳಿಗೆ ಮಂಗಳವಾರ ದಿವಸ ಆ ಕಲಹಗಳಿರಲ್ಲ. ಗಂಡ ಕೂಡ ಕುಡಿತಾ ಬಿಟ್ಟು ಬಂದ್ಬಿಡ್ತಾನೆ ಮನೆಗೆ. ಅವನು ಯೋಚನೆ ಮಾಡ್ತಾನೆ, ನನ್ನ ಮೇಲೆ ಮಾಡೋದು ಬೇಡಪ್ಪ ಅಂತ. ಅವನಿಗೆ ಅವನು ಬದಲಾಗಬೇಕು. ನೀವೇನೇ ಮೆಡಿಸಿನ್ ಕೊಡೋದು, ಅಲ್ಲಿ ಕರ್ಕೊಂಡು ಇಲ್ಲಿ ಕರ್ಕೊಂಡೋಗಲ್ಲ, ನೀವು ಒಂದೇ ಒಂದು ಟ್ರೀಟ್ಮೆಂಟ್ ಈಗ ಮಾಡಿದಿರಿ, ಆಗ ಡೈವರ್ಟ್ ಆಯ್ತದೆ. ಅಷ್ಟೆಲ್ಲ ಒಳ್ಳೆಯದಿದೆ. ಮಂಗಳವಾರವನ್ನು ನೀವು ನಿಮ್ಮತನವಾಗಿ ಅದನ್ನು ಬದಲಾಯಿಸಿಕೊಂಡಾಗ, ನಿಮ್ಮತನವನ್ನು ಅದನ್ನು ಪರಿವರ್ತನೆ ಮಾಡಿಕೊಂಡಾಗ ನಿಮ್ಮ ಪರವಾಗಿ ಮಂಗಳವಾರ ಇರುತ್ತೆ. ನೀವು ಹೊರಡಿಲ್ಲ ಅಂದ್ರೆ ಮಂಗಳವಾರ ನಿಮ್ಮ ಪರವಾಗಿ ಹೇಗೆ ಬರಬೇಕು? ಸಾಧ್ಯವೂ ಇಲ್ಲ ಕೂಡ. ಖಂಡಿತ ಗುರುಗಳು, ಎಲ್ಲೋ ಒಂದು ಕಡೆ ಆ ತಪ್ಪು ಕಾನ್ಸೆಪ್ಟ್ ಅಥವಾ ಮೂಢನಂಬಿಕೆ ನಮ್ಮಲ್ಲಿತ್ತು. ಮಂಗಳವಾರ ಅಂತಂದರೆ ಅಶುಭ ಅಂತ. ಅದನ್ನು ಯಾವ ರೀತಿ ನಾವು ಮಂಗಳಕರವಾಗಿ ವಿಶೇಷವಾಗಿ ಭೂಮಿಯಿಂದ ಲಾಭವನ್ನು ಪಡೆದುಕೊಳ್ಬಹುದು ಅಥವಾ ಮನೆಯಲ್ಲಿ ಆಗುವಂಥ ಅಶಾಂತಿಯಿಂದ ಹೊರಗಡೆ ಬರಬಹುದು ಅಂತ ಸಿಂಪಲ್ ಆಗಿ ತಿಳಿಸ್ಕೊಟ್ಟಿದ್ರೆ ವೀಕ್ಷಕರಿಗೆ ಬಹಳ ಧನ್ಯವಾದಗಳು ಗುರುಗಳೇ. ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ. ನಾನು ಕೇಳಿದಂತಹ ಪ್ರಶ್ನೆ ಖಂಡಿತ ನಿಮಗೂ ಕೂಡ ಭಾವಿಸಿರುತ್ತೆ. ಮಂಗಳವಾರ ಇವತ್ತು ಏನು ಮಾಡಬೇಕು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮುಂದೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ಮಂಗಳವಾರ ಅಂತ ಆಲೋಚನೆ ಮಾಡೋಕ್ಕೆ ಹೋಗ್ಬೇಡಿ, ಧೈರ್ಯವಾಗಿ ನೀವು ಮುನ್ನುಗ್ಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.